ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಹಂಗಂತ ಇವತ್ತು ಈದ್ ಹಬ್ಬ. ನನ್ನ ವ್ಯೂವರ್ಸ್ ಅಲ್ಲಿ ಯಾರಾದ್ರೂ ಮುಸ್ಲಿಮ್ಸ್ ನೋಡ್ತಿದ್ರೆ ಈದ್ ಹಬ್ಬದ ಮುಬಾರಕ್ ಗೈಸ್. ನಮ್ಮಮ್ಮ ನೋಡಿ ಇಲ್ಲಿ ಸೋರೆಕಾಯಿನ ಪಕ್ಲಾ ಮಾಡ್ಬಿಟ್ಟು ಆ ಕಡೆ ಬಾಗ್ಲಿಗೆ ಇಟ್ಟಿದ್ರು. ಇವಾಗ ಕೈಯಲ್ಲಿ ಇಟ್ಕೊಂಡವ್ರೆ. ಹೌದಾ, ಆ ಕಡೆ ಒಂದ್ ಬಿತ್ತು, ಅದಕ್ಕೆ ನೀನು ಒಂದ್ ಆ ಕಡೆ ಇಟ್ಟ. ಈಗ ಪಲ್ಯ ಹಂಗ ರೊಟ್ಟಿ, ಈಗ ತಿಂಡಿ ಗೈಸ್. ಹಂಗಂತ ಇವತ್ತು ನಮ್ ಗಾನವಿಗೂ ಕಾಲೇಜ್ ರಜಾ ಬೇರೆ. ಸೊ ಈಗ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೋತಾ ಇದ್ವು. ಬೇಲೂರ್ ಕಡೆಗೆ ತಿಂಡಿ ತಿನ್ಕೊಂಡು ಬೇಲೂರ್ ಕಡೆ ಅಲ್ಲಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಮಧ್ಯಾಹ್ನ ಒಳ್ಳೆ ಊಟ. ಅಮ್ಮ ಇವತ್ತು ಸ್ಯಾಟರ್ಡೆ ಕಣಮ್ಮ, ಏನಮ್ಮ ಊಟ ಮಾಡ್ತೀಯಾ ಗೈಸ್? ನಮ್ ಗಾನವಿ ನೋಡಿ ಇಲ್ಲಿ ಯಾವ್ದೋ ಫಿಲಮ್ ನೋಡ್ಕೊಂಡು ಪಾರ್ಲೆಜಿ ಬಿಸ್ಕೆಟ್ನ ಕಾಫಿಗೆ ಹೆಚ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂತಾಳೆ. ಎಷ್ಟು ಅನ್ಹೆಲ್ದಿ ಗೊತ್ತಾ ಇದು? ಹಾ, ಯಾರು ಯಾವತ್ ಖಾಲಿ ಹೊಟ್ಟೆಗೆ ಬಿಸ್ಕೆಟ್ ತಿಂದಿದ್ದೀನಿ ಹೇಳಕ್ಕೆ ಹೆಚ್ಕೊಂಡು? ಆ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀನಿ. ಮದ್ವೆ ಆಗ ಏಜ್ ಬಂದೈತೆ, ಚಿಕ್ಕ ವಯಸ್ಸು ಅಂತ. ಗಾನ, ಇದು ಬಿಸ್ಕೆಟ್ ತಿಂದಾದ್ಮೇಲೆ ಎಣ್ಣೆ ಹಚ್ಕೊಡವ. ನಾನು ನಿಂಗೆ ಹಚ್ಕೊಡ್ತೀನಿ ತಲೆಗೆ, ನೀನ್ ಹಂಗೆ ಹಚ್ಕೊಡು, ನಾನು ನಿಂಗೆ ಹಚ್ಕೊಡ್ತೀನಿ. ಹಾ, ಆಯ್ತಾ? ನಾನು ಹೇಳ್ತಿಲ್ವಾ? ಬೇಗ ಇಲ್ಲಿ ಸುರಿಯುತ್ತೆ, ಸ್ವಲ್ಪ ಉಜ್ಜೆ, ಸುಮ್ನೆ ಹಾಕ್ತೇನೆ ಇರ್ಬೇಡ. ಯಾವಾಗ ಹೇಳ್ದೆ? ನಿನಗ್ ಮಾಡ್ಬೇಕು ಅಂತ ಯಾವಾಗ ಹೇಳ್ದೆ ನಾನು? ಅದು ತಮಾಷೆಗೆ ಹೇಳಿದ್ದು. ಹಣೆಗೆ ಹಚ್ತಿಲ್ವಾ? ಆಯ್ತು ಬಿಡು, ಹಚ್ಚಲ್ಲ. ಆಯ್ತು ಹಚ್ಕ ನೀನೆ. ಆಯ್ತು ಹಚ್ಕ. ಆಯ್ತು ಸಾಕ್ ಬಿಡು, ನಂಗೆ ಸಾಕು. ಮಸಾಜ್ ಸಾಕು ತಿನ್ ಮಾಡಿ. ಮತ್ತೆ ಕ್ಲೀನಾಗಿ ತಿಂಡಿ ರೆಡಿ ಮಾಡೋರ ನಮ್ಮಮ್ಮ. ಆದ್ರೆ ಪಲ್ಯ ನೋಡಿ ಇಲ್ಲಿ ಸೋರೆಕಾಯಿ ಪಲ್ಯ ಒಳ್ಳೆ ಗ್ರೇವಿ ತರ ಮಾಡೋರಪ್ಪ. ಡ್ರೈ ಮಾಡ್ಬೇಕು ತಾನೆ ಸೋರೆಕಾಯಿ ಪಲ್ಯ. ಇದು ಬಲ್ತಂಗ ಆಗಿತ್ತು, ಆಮೇಲೆ ಅದು ಸಿಪ್ಪೆ ತಿನ್ನಕ್ಕಾಗಲ್ಲ, ಗಟ್ಟಿ ಸಿಗುತ್ತೆ. ಸ್ನಾನಕ್ಕೆ ಹೋದ್ನ, ಎಣ್ಣೆ ಅಂತೂ ಸಖತ್ ಸುರಿತಿತ್ತು. ಫಸ್ಟೇ ಬಿಸಿಲಿತ್ತಲ್ಲ ಇವತ್ತು, ಅದಕ್ಕೆ ಬೇಗ ಸ್ನಾನಕ್ಕೆ ಹೋಗ್ಬಿಟ್ಟೆ. ಸ್ವೀಟ್ ಐತೆ ಗೈಸ್. ಈಗ ಕೊರಿಯರ್ ಆಫೀಸ್ ಕಡೆಗೆ ಈಗ ಹೋಗ್ತಿದ್ದೀನಿ. ಏನಕ್ಕೆ ನಮ್ಮಪ್ಪ ಏನೋ ಆರ್ಡರ್ ಮಾಡಿದ್ರಂತೆ, ವಿಜಯ್ ಸೂಪರ್ ಐಟಮ್ಸ್. ಅದು ಡೆಲ್ಲಿಯಿಂದ. ಈಗ ಅದು ಬಂದಿದೆಯಂತೆ. ಕೊರಿಯರ್ ಆಫೀಸಿಂದ ಫೋನ್ ಮಾಡಿದ್ರು, ಅದು ಪಾರ್ಸಲ್ನ ಇಸ್ಕೊಬರೋಣ ಅಂತ ಈಗ ಹೋಗ್ತಿದ್ದೀನಿ ಗೈಸ್. ನಮ್ಮಮ್ಮಂಗೆ ಬೇಗ ಹೊರಡಕ್ಕೆ ಕೇಳಿದ್ರೆ ಟೈಮ್ ಎಷ್ಟಾಗೈತೆ ಗೊತ್ತಾ? ತಿಂಡಿ ಆದ್ಮೇಲೆ ನಮ್ಮಮ್ಮ ಹಂಗೆ ಟೈಮ್ ಪಾಸ್ ಮಾಡಿದ್ರು. ಟೈಮ್ ಪಾಸ್ ಅಲ್ಲ, ಟೀ ಕುಡಿದ್ಬಿಟ್ಟು ಒಂದು 10 ನಿಮಿಷ ಕೂತಿದ್ದೆ. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಟೈಮ್ ನೋಡಿ ಇವಾಗ ಎಷ್ಟು ಗಂಟೆ ಆಗೈತೆ? 1:15 ಆಗೈತೆ. ಇವಾಗಲೇ ಹೊರಡೋದು. ಟ್ರಿಪ್ ಅಂತ ಇದ್ರೆ ಬೇಗ ಟ್ರಿಪ್ ನಡಿಯಾ ಗೈಸ್. ಈಗ ಪಾರ್ಸಲ್ ಈಗ ತಗೊಂಡ್ ಬಂದಲ್ಲ ನಮ್ಮಪ್ಪ, ಈಗ ಅದನ್ನ ಅನ್ಬಾಕ್ಸ್ ಮಾಡ್ತಾರೆ. ಇದ್ರ ಒಳಗಡೆ ಏನೇನಿದೆ ಅಂತ ತೋರಿಸ್ಲಾ ನಿಮ್ಗೆ? ವಿಜಯ್ ಸೂಪರ್ದ ಐಟಮ್ಸ್ಗಳು. ಡೆಲ್ಲಿ. ಇವೆಲ್ಲ ಒರಿಜಿನಲ್ ಐಟಮ್ಸ್ ಪಾಪ ಅಥವಾ ಏನು? ಇಲ್ಲ ಅಲ್ವಾ? RX ಬರಲ್ವಾ? ಡೆಲ್ಲಿ. ಹೌದಾ? ಸೇಮು. ಈಗ ಎಲ್ಲಿ ತರಿಸಿದೀರಾ ಅವ್ರ ಗೈಸ್. ಆದ್ರೂ ನಂಗೆಲ್ಲಾದ್ರೂ ಹೊರಡ್ಬೇಕು ಅಂದ್ರೆ ಬೇಗ ಬೆಳಿಗ್ಗೆ ಹಂಗೆ ಹೊರಡ್ಬೇಕು ಅಂತ ಆಸೆ. ಒಂದು ತಿಂಡಿ ಮಾಡ್ಕೊಂಡು ಒಂದು 11 ಗಂಟೆಗೆ ಹೊರಡೋ ಪ್ಲಾನ್ ಇತ್ತು ಗೈಸ್. ಆದರೆ ಏನು ಮಾಡೋದು, ನಮ್ಮಮ್ಮ ಸ್ವಲ್ಪ ಲೇಟ್ ಮಾಡಿದ್ರು. ಅದ್ಯಾ ಗೈಸ್, ಮತ್ತೆ ಬ್ಯಾಟ್ರಿ ವೀಕ್ ಆಗೈತಾ ಏನಾಗೈತೆ? ಸದ್ಯ ಸ್ಟಾರ್ಟ್ ಆಯ್ತು. ಇದ್ದಿಟ್ಕೊಂಡಿದ್ಯಾ ಗ್ಯಾಸ್ ಸ್ಟವ್? ಬೇಡವಾ ಗೈಸ್? ನಮ್ ಗಾನವಿನು ಚಿಣಿಮಿಣಿ ಚಿಂತಾಮಣಿ ತರ ರೆಡಿ ಹಾಕೊಳ್ಳೆ. ಗಾನ, ಈಗ ನಾವ್ ಎಲ್ಲಿಗೆ ಹೋಗ್ತಿರೋದು? ಯಾವ್ದು ಹೇಳು? ಬೇಲೂರಲ್ಲಿ. ಎಲ್ಲಿ ಹೇಳು? ಗಾನ, ಸೀಟ್ ಸ್ವಲ್ಪ ಮುಂದಕ್ಕೆ ಮಾಡ್ಕ. ಇಲ್ಲಿ ಮುಂದೆ ಬಾ. ಈಗ ಮುಂದೆ ಬಾ, ಇಟ್ಕ. ಹಂಗೆ ಸರಿ, ಬಾಯ್ ಪಾಪ. ಗೈಸ್, ಇವತ್ತು ನಮ್ಮಮ್ಮ ರಜಾ ಅನ್ಕೊಂಡು ಬೆಳಗ್ಗೆ ಲೇಟಾಗಿ ತಿಂಡಿ ಕೊಟ್ಬಿಟ್ರು. ಎಷ್ಟು ಗಂಟೆಗೆ ಹೇಳಮ್ಮ ನೀನ್ ತಿಂಡಿ ಕೊಟ್ಟಿದ್ದು ನಮ್ಗೆ? 11 ಗಂಟೆಗೆ ತಿಂಡಿ ಕೊಟ್ರು. ಇವಾಗ ಮಧ್ಯಾಹ್ನಂಗೆ ಹೊರಡಿಸ್ತವ್ರ ನೋಡ್ರಿ. ಇವಾಗಲೇ ನನ್ನ ಮಗನ ನಂಗೆ ಹೊಟ್ಟೆ ಹಸಿತೈತೆ ಲೈಟಾಗಿ. ಅದಕ್ಕೆ ಗ್ಯಾಸ್ ಸ್ಟವ್ ಏನಾರ ತಗೊಂಡಿದ್ದಿದ್ರೆ ಜೋಳ ತಿಂದು ಸಂದು ಅದೇ ಬರುತ್ತೆ ಬಾಯಿಗೆ. ಅಲ್ಲ ಕಣಮ್ಮ, ಈಗ ಮಧ್ಯಾಹ್ನ ಹಂಗೆ ಹೊರಡಿಸಿ ಊಟ ಮಾಡೋ ಟೈಮ್ ಹೊಟ್ಟೆ ಬೇರೆ ಹಸಿತೈತೆ. ಗಾನು ನಿನಗೆ ಹೊಟ್ಟೆ ಹಸಿತಿಲ್ವಾ? ನಿಜ ಹೇಳು. ಹಸಿತೈತವ? ಹಾ, ಕೇಳಿಸ್ಕೊಂಡ?
ಹಸಿತೈತಾ? ಹೌದಾ? ಮತ್ ಊಟ ಮಾಡ್ಕೊಂಡೇ ಬರ್ಬೋದಾಗಿತ್ತಲ್ಲ. ಒಂದ್ ರೊಟ್ಟಿ ತಿಂದೊಳಗೆ ಹೊಟ್ಟೆ ಹಸಿತಿಲ್ಲ. ಅದು ನೀನು, ಇದು ನಾವು ಆಡ ಮಕ್ಳು. ಹಂಗಾರ್ ನಡಿ ತಿರ್ಗಿಸ್ಕ. ಊಟ ಅನ್ನನೂ ಐತೆ, ಸಾರು ಐತೆ, ಊಟ ಮಾಡ್ಕೊಂಡ್ ಬಾ ಇರ್ಲಿ ಬಾ, ನಾವೇನ್ ಕಂಟ್ರೋಲ್ ಮಾಡ್ತೀವಿ ಹಂಗೇನಿಲ್ಲ. 2:15 ತಲುಪ್ತೀವಿ ಅಂತ ತೋರಿಸ್ತೈತೆ. ಅಮ್ಮ ನೆಕ್ಸ್ಟ್ ಫಸ್ಟ್ ಅಲ್ಲಿ ಹೋಗೋಣ ನಡಿಯ. ನೋಡ್ ಮತ್ತೆ ಹೆಂಗ್ ಸಿಟ್ ಮಾಡ್ಕತ್ಯ. ಅಲ್ಲಿಗೆ ಹೋಗೇ ಇಲ್ಲ ಇನ್ನುವೆ. ನೆಕ್ಸ್ಟ್ ಅಂದ್ರೆ ಅಲ್ಲಿಗೆ ಹೋಗೋಣ ನಡಿ, ಅಲ್ಲಿಗೆ ಅಂತಾನೆ ಹೊಲ್ಟಿರೋದು. ನೆಕ್ಸ್ಟ್ ಬೇಡ. ಆಯ್ತು. ಗೋಪುರ ಎಲ್ಲ ಐತೆ ಅಲ್ಲಿ ಮುಂದೆ ಇರೋದು ಇನ್ನೇನದು? ಗೋಪುರ. ಗೋಪುರ ಅಂತ ಝೂಮ್ ಮಾಡು. ಹಂಗೆ ಅಂದಿದ್ಯಾ? ಗೋಪುರ ಅಂದಿದ್ ಕಣಮ್ಮ. ಈಗ ಹೇಳ್ತೀನಿ. ಗೋಪುರನಾಗ ಗೋಪುರ ಅಂತೀಯಲ್ಲಣ್ಣ. ಮುಚ್ಚು. ನೀನಂಗ್ ಕೇಳಿಸ್ಕೊಂಡ್ರೆ ನಾನೇನ್ ಮಾಡ್ಲಿ? ಗೋಪುರ ಅಂತ ಸ್ಕ್ರೀನಾಗ ಹೇಳಿದೀನಿ, ಗೋಪುರ ಎಲ್ಲಣ್ಣ ಅಂತಾಳೆ. ಪಾರ್ಕಿಂಗ್ ಎಲ್ಲ ಐತಿ ಗಾನ. ಅಣ್ಣ ದೇವಸ್ಥಾನ ಇದು ಏನು ಪ್ರದಕ್ಷಿಣೆ ಆಗ್ತಿದ್ಯಾ? ತಾಳ್ ಪಾರ್ಕಿಂಗ್ ಹೋಗ್ತಾರೆ ಬೇಡವಾ? ಎಷ್ಟು ಚಿರು ಇಲ್ಲ, ಅಲ್ಲಿ ದೇವಸ್ಥಾನ ಇಂದ ನಿಲ್ಸಿನ್ ಬಾ. ಇಲ್ಲಂದ್ರೆ ಆ ಕಡೆ ರೋಡ್ ಪಕ್ಕ ನಿಲ್ಸೋಣ. ಎಲ್ಲೇಳ? ಅದೇ ಅದೇ ಅಲ್ಲೇ. ಗೈಸ್, ಇಲ್ಲಿ ಪಾರ್ಕಿಂಗ್ ಏನ್ ಗೊತ್ತಾ, ದೇವಸ್ಥಾನದಿಂದ ಪಾರ್ಕಿಂಗು ಸ್ವಲ್ಪ ದೂರ ಐತೆ. ಬಿಸಿಲು ಬೇರೆನಾ, ನಮ್ಮಮ್ಮ ಹಂಗೆ ನೆಡ್ಯಕ್ಕೆ ಸ್ವಲ್ಪ ಹಿಂಸೆ ಪಾಪ. ನೆಡ್ದಾಡಿಲ್ವಲ್ಲ ನಮ್ಮಮ್ಮ, ಅದಕ್ಕೆ ಅವ್ರಿಗೆ ಸ್ವಲ್ಪ ಮಾತಾಡ್ತಿದ್ಯಾ? ಮೂಗ್ ಕಟ್ಟೈತ್ ಕಣಮ್ಮ. ಮೂಗ್ ಕಟ್ಟಿಲ್ಲ, ನಿನ್ಗೆ ಹಾಕಿರೋ ಗ್ಲಾಸ್ ಮೂಗ್ ಬಂದು ಇಲ್ಲ ಕಣಮ್ಮ. ಗೈಸ್ ಆಕ್ಚುಲಿ ಇವಾಗ ಪಾರ್ಕಿಂಗು ಇಲ್ಲೇ ಮಾಡಿದೀವಿ. ನಮ್ ಗಾನೆ ವಿತ್ ಸ್ನ್ಯಾಪ್ ಶುರು ಇನ್ನ ಬುಟ್ಟಾಟ ಏನೋ ಸ್ನ್ಯಾಪ್ ಅಲ್ಲಿ ಫ್ರೆಂಡ್ಸಿಗೆಲ್ರಿಗೂ. ನೋಡ್ರೆ ಬೇಲೂರಿಗೆ ಬಂದಿದ್ದೀವಿ. ಅಷ್ಟು ಬಿಸಿಲಿದೆ. ತಣ್ಣಗೈತೆ. ನೋಡು ಅಲ್ಲೂ ಅಷ್ಟೇ ಅದೆಷ್ಟು ಡೀಟೇಲ್ ಹಾಕಿತ್ತು ನೋಡಲ್ಲಿ ಆ ಗೋಪುರ. ಅದು ಸುತ್ತಾಡ್ಕೊಂಡು ಬಂದು ಈಗ ಹೊರಗಡೆ ಬಂದಾದ್ಮೇಲೆ ಕಬ್ನಲ್ಲಿ ಕುಡಿದ್ವು. ಆದ್ರೂ ಅಷ್ಟು ಸಮಾಧಾನ ಆಗ್ಲಿಲ್ಲ ಅಲ್ವ ಅಮ್ಮ. ಈಗ ಹೋಗಿ ಅಂತವೆ ಎಲ್ಲಾರ ಹೋಗ್ತಿರ್ಬೇಕಾದ್ರೆ ಊಟ ಮಾಡೋಣ. ಗೈಸ್ ಚಲೋ ಗೈಸ್, ಈಗ ಹೊರಟಿದೀವಿ ಆಕ್ಚುಲಿ. ಅಮ್ಮ ಇವಾಗ ಡೈರೆಕ್ಟ್ ಅಮ್ಮ ಈಗ ಹೋಟೆಲ್ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ. ದೇವಸ್ಥಾನ ಹೆಂಗಮ್ಮ ಇತ್ತು? ಸೂಪರ್ ಆಗಿತ್ತು ಅಲ್ವಾ, ಸಕಾಲಾಗಿತ್ತು. ಈ ಜೋಳ ಏನಾರು ತಂದಿದ್ರೆ, ಗ್ಯಾಸ್ ಸ್ಟವ್ ಅದು ತಂದಿದ್ರೆ ಆರಾಮಾಗಿ ಕುತ್ಕೊಂಡು ಮಾಡ್ಕೋಬೋದಿತ್ತ ನಮ್ ಜಾಗದಲ್ಲಿ. ಮಾಡ್ಕೊಂಡು ಏನಾರ ಕುತ್ಕೊಂಡು ಸಂಜೆ ತಿಂದ್ರೆ ಓಕೆ. ಊಟ ಮಾಡ್ದಲ್ಲ ತಿಂದ್ಬಿಟ್ರೆ ಆಯ್ತು ಜೋಳ. ಇವಳು ತಿನ್ನಲ್ಲ. ಯಾರು? ಗಾನವಿನ. ಅವ್ರು ತಿನ್ಸ್ಬೇಕು, ನೀನು ತಿನ್ನಲ್ಲ ಅಂದ್ರೆ ತಿನ್ನಲ್ವಾ ಗಾನು? ನಾನ್ ಸುಟ್ಟಿರೋ ಜೋಳ ತಿನ್ನೋದು, ಮತ್ತೆ ಹುರಿದಿರೋದು. ಅಪ್ಪ ನಿಧಾನ ಕಣ. ಅಂತೂ ಪಾಪ ನಮ್ ಗಾನವಿಗೆ ಹೊಟ್ಟೆ ಹಸಿತಿತ್ತು ಅಂತ ಒಂದು ಹೋಟೆಲ್ ಹತ್ರಕ್ಕೆ ಈಗ ಕರ್ಕೊಂಡು ಬಂದಿದ್ದೀನಿ. ನಾನು ಇದೇ ಹೋಟೆಲ್ ಹೇಳಿದ್ದು. ಸೊ ಆನ್ ದ ವೇ ಬರ್ತಿರ್ಬೇಕಾದ್ರೆ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ಇತ್ತು. ಇವಾಗ ನಾವಮ್ಮ ಈಗ ಊಟ ಏನೋ ತಗೊಳ್ಳಿಲ್ಲ. ಇವಾಗ ಏನ್ ತಗೊಂಡಿದೀವಿ ಅಂದ್ರೆ ರೊಟ್ಟಿ ತಗೊಂಡಿದೀವಿ. ಟೋಟಲ್ ಒಂದು 5 ರೊಟ್ಟಿ ಹೇಳಿ ಪನ್ನೀರ್ ಕಡಾಯಿ ಹೇಳಿದೀವಿ. ಗೈಸ್ ಗಾನವಿದ್ ಫೇವ್ರೇಟ್ ಇದು ಪನ್ನೀರ್ ಕಡಾಯಿ ಅಲ್ವಾ ಗಾನು? ಫೇವ್ರೇಟ್ ತಾನೆ, ಅದಕ್ಕೆ ಹೇಳೋದಿನ್ ಫೇವ್ರೇಟು ಅಂತ. ಬಡ್ಸಮ್ಮ ಬೇಗ. ಗೈಸ್ ಅಂತೂ ಊಟ ಆಯ್ತು. ರೋಟಿ ಸದ್ಯ ಆಕ್ಚುಲಿ
ಆಕ್ಚುಲಿ ಏನ್ ಗೊತ್ತಾ ಗೈಸ್, ರೋಟಿ ತಿಂದಿದ್ಕೆ ಪರವಾಗಿಲ್ಲ, ಏನಾರು ನಾವು ಊಟ ತಗೊಂಡಿದ್ರೆ ಹೆವಿ ಜಾಸ್ತಿ ಆಗೋದು. ಜೊತೆಗೆ ನಮ್ ಗಾನವಿ ಒಂದ್ ಸಂಜೆ 6 ಗಂಟೆ ಆಗೋದು ಅವಳು ಊಟ ಮಾಡೋಷ್ಟೊತ್ತಿಗೆ. ಪರವಾಗಿಲ್ಲ, ಇವತ್ತು ಸ್ವಲ್ಪ ಬೇಗ ಪಟಾಪಟ ತಿಂದ್ಲು ಈಗ ಊಟ. ಈಗ ಫಸ್ಟ್ ಮನೆಗೆ ಹೋಗಿ ವ್ಲಾಗ್ ಎಡಿಟ್ ಮಾಡಿ ವ್ಲಾಗ್ ಬೇರೆ ಅಪ್ಲೋಡ್ ಮಾಡಬೇಕು ಗೈಸ್. ನಾವಪ್ಪ ನೋಡಿ ಇಲ್ಲಿ ವಿಜಯ್ ಸೂಪರ್ ಎಲ್ಲ ನಿಲ್ಸ್ಕೊಂಡು ಸೈಡಿಂದು ಕ್ಯಾಪ್ ಎಲ್ಲ ತಕೊಂಡು ಏನೇನೋ ಮಾಡ್ತಾರೆ, ಏನೇನೋ ಫಿಟ್ಟಿಂಗ್ ಏನೋ ಮಾಡ್ತಾರೆ. ಪೆಟ್ರೋಲ್ ಟ್ಯಾಂಕ್ ಬಂತಲ್ಲ, ಹಾ, ಅದು ಫಿಟ್ ಮಾಡ್ತಿದ್ರಾ? ಹೋಗಿತ್ತಲ್ಲ ಇದು. ಗೈಸ್ ಮನೆಗೆ ಬಂದಾಯ್ತು. ಮನೆಗೆ ಬಂದ ತಕ್ಷಣ ಸ್ವಲ್ಪ ಎದ್ದು ಕೂತ್ಕೋ ಆಯ್ತಾ. ಮನೆಗೆ ಬಂದ ತಕ್ಷಣ ವ್ಲಾಗು ಎಡಿಟ್ ಮಾಡೋಣ ಅಂತ ಅನ್ಕೊಂಡೆ. ವ್ಲಾಗು ಎಡಿಟ್ ಎಲ್ಲ ಆಯ್ತು. ಜೊತೆಗೆ ಕಮೆಂಟ್ಸ್ಗಳಿಗೆ ಈಗ ರಿಪ್ಲೈ ಕೊಡೋಣ ಅಂತ ಅನ್ಕೊಂಡೆ ಗೈಸ್. ಈಗ ರಿಪ್ಲೈ ಕೊಡೋಣ. ಲವ್ ಫ್ರಮ್ ಮಂಗಳೂರು ಅಂತ ಹಾಕಿದ್ದಾರೆ. ಯಾರು? ಡೆರಿಲ್ ಡಿಸೋಸಾ ಅಂತ ಅವ್ರ ನೇಮು. ಥ್ಯಾಂಕ್ ಯು ಡೆರಿಲ್ ಡಿಸೋಸ್ ಅವರೇ. ಇನ್ನೊಬ್ರು ವಿನೋದ್ ಅಂತಾನು ಹಾಕಿದ್ದಾರೆ, ಲವ್ ಫ್ರಮ್ ಮಂಗಳೂರು ಅಂತ. ಥ್ಯಾಂಕ್ ಯು ವಿನೋದ್ ಅವರೇ. ಫಿಶ್ ಫ್ರೈ ರೆಸಿಪಿ ಪ್ಲೀಸ್ ಅಮ್ಮ, ನೆಕ್ಸ್ಟ್ ಟೈಮ್. ಆಕ್ಚುಲಿ ಇನ್ನ ಫಿಶ್ ಇದೆ, ಮಾಡ್ತಿದ್ದಾನೆ ನಾಳೆ. ಅಲ್ಲ ನೆಕ್ಸ್ಟ್ ಹೇಳ್ತೀನಿ, ಅದು ಖಾರ ಎಲ್ಲ ಮಾಡಿ ಇಟ್ಟಿರ್ತೀನಿ. ಹೌದಾ, ಸರಿ ಗೈಸ್, ನೆಕ್ಸ್ಟ್ ಟೈಮ್ ಮಾಡಿದಾಗ ಏನು ಅಂದ್ರೆ ಒಂದು ಫೋನ್ ಹಿಡ್ಕೊಂಡು ರೂಮಲ್ಲಿ ಕುತ್ಕೋತಾನೆ, ನನ್ನ ಪಾಡಿಗೆ ನಾನು ಅಡಿಗೆ ಮಾಡ್ತಾನೆ. ನೀನ್ ಕರಿಬೇಕು ಸ್ವಲ್ಪ, ಸೋಫಾ ಹಿಂದೆ ಹೋಗ್ತೈತೆ. ಬ್ರೋ ನಿಂಗ್ ಪೊಟೆನ್ಶಿಯಲ್ ಇದೆ, ಯೂಟ್ಯೂಬ್ ನ ಸ್ವಲ್ಪ ಸೀರಿಯಸ್ ತಗೊಳ್ಳಿ, ಫ್ಯೂಚರ್ ಇದೆ. ಆಲ್ ದ ಬೆಸ್ಟ್. ಪಾಪ ಗಾನು ಬಿಡು ಬ್ರೋ, ಬೆಂಕಿ ಡ್ಯಾನ್ಸ್ ಜೋಲೋ ಚಿಪ್ ಮಾಡಿ ಬ್ರೋ. ನಾಳೆ ಭಾನುವಾರ ಅಲ್ವಾ, ಇನ್ನೇನು ನಮ್ ಗಾನವಿನು ಮನೇಲೇ ಇರ್ತಾಳೆ. ನಾನು ಗಾನು ವ್ಲಾಗು ಇದು ಜೋಲೋ ಚಿಪ್ ಚಾಲೆಂಜ್ ಮಾಡ್ತೀವಿ. ನಿಮ್ಮಪ್ಪನಿಗೆ ಮಂಗಳೂರಲ್ಲಿ ಸೆಟಲ್ ಆಗೋಕೆ ತುಂಬಾ ಇಷ್ಟ. ಯೋಚನೆ ಮಾಡಿ ಚಕ್ರಂ, ಬನ್ನಿ ನಮ್ಮ ಮಂಗಳೂರಿಗೆ ಬರುವ. ಲವ್ ಫ್ರಮ್ ತುಳುನಾಡು, ಲವ್ ಫ್ರಮ್ ಮಾಸನ್. ಫಿಶ್ ಮಾರ್ಕೆಟ್ ಅಲ್ಲ ಬ್ರೋ, ಅದು ಬಂದಾರ್ ಅಂತಾರೆ. ಹೌದಾ, ಗೊತ್ತಿಲ್ಲ ಬ್ರೋ. ಅಂಕಲ್ ಕುಕ್ಕಿಂಗ್ ಮಾಡ್ಲಿಲ್ಲ, ನಮ್ಮಮ್ಮ ಬಿಡ್ಲಿಲ್ಲ. ಅವ್ರು ಮನ್ಸು ಮಾಡಿದ್ರೆ ನನ್ಗೇನಿಲ್ಲ. ನೀನ್ ಮನ್ಸು ಇದು ಪಪ್ಪಂಗೆ ಹೇಳ್ಬೇಕು ನೀನು. ನಿಮ್ ಫಾದರ್ ಇದ್ರೆ ವಿಡಿಯೋಗೆ ಒಂದು ಜೋಶ್ ಇರುತ್ತೆ. ಯಾಕೆ ನಾವಮ್ಮ ಇದ್ರೆ ಇರಲ್ವಾ? ನಿಮ್ ಫಾದರ್ ಸೂಪರ್ ಬ್ರೋ. ಬ್ರೋ ಚಾರ್ಲಿಯಲ್ಲಿ ಕ್ವಶನ್ ತಗೊಳ್ಳಿ ಪ್ಲೀಸ್. ಏನ್ ಗೊತ್ತಾ, ಅವಾಗವಾಗ ವ್ಲಾಗ್ ನೋಡ್ತೀರಾ ಅಥವಾ ಅಪ್ರೂಪಕ್ಕೆ ವ್ಲಾಗ್ ನೋಡ್ತೀರಾ, ಈ ತರ ಹಿಂಗೆ ಕಮೆಂಟ್ ಹಾಕ್ತೀರಾ. ನಾನು ಆಲ್ರೆಡಿ ಒಂದು 2-3 ಸಲ ಹೇಳಿದ್ದೀನಿ ಚಾರ್ಲಿ ಇಲ್ಲ ಅಂತ. ಬಟ್ ಪದೇ ನೀವು ಹಿಂಗೆ ಕಮೆಂಟ್ ಹಾಕ್ತೇನೆ ಅಂದ್ರೆ ನಂಗೂ ಒಂಥರ ಬೇಜಾರಾಗುತ್ತೆ. ನಂಗೂ ಅದು ಹೇಳಕ್ಕೆ ನಂಗೂ ಪದೇ ನಂಗೂ ಬೇಜಾರಾಗುತ್ತೆ ಆಯ್ತಾ. ಮತ್ತೆ ಹಿಂಗೆಲ್ಲ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಚಾರ್ಲಿ ಇಲ್ಲ ಗೈಸ್, ಚಾರ್ಲಿ ಸತ್ತೋಯ್ತು. ಗೈಸ್ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಇನ್ನೇನೀಗ 7 ಗಂಟೆಗೆ ಬೇರೆ ದುರಂದರಿಗೆ ಬೇರೆ ಹೋಗ್ಬೇಕು.